ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡಿಗೆ ಮಾಡುತ್ತೆ ಎನ್ನುವ ಮಾತು ನಮ್ಮ ಹಿರಿಯರು ಹೇಳಿರುವುದನ್ನು ನಾವು ಎಷ್ಟೋ ಬಾರಿ ಕೇಳಿದ್ದೇವೆ. ಇದಕ್ಕೆ ಹೇಳುವುದು ಅಡಿಗೆ ಮಾಡುವುದು ಕೂಡ ಒಂದು ಕಲೆ. ಈ ಕಲೆ ಅಷ್ಟು ಸುಲಭವಾಗಿ ಯಾರಿಗೂ ಕೂಡ ಒಲಿಯುವುದಿಲ್ಲ. ಇದು ಕೆಲವರಿಗೆ ದೇವರು ಕೊಟ್ಟ ವರ ಎಂದೇ ಹೇಳಬಹುದು. ಅದರಲ್ಲೂ ಕೆಲವರು ಅಡಿಗೆ ತಯಾರಿಸಿ ನಂತರ ಇದರ ಪರಿಮಳಕ್ಕೆ ಬಾಯಲ್ಲಿ ನೀರಿರುತ್ತದೆ. ಈ ಟಿಪ್ಸ್ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಅಡುಗೆ ಮಾಡುವ ಸಮಯದಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ. ತರಕಾರಿ ಕತ್ತರಿಸುವುದರಿಂದ ಹಿಡಿದು ಅಡುಗೆ ರುಚಿಯಲ್ಲಿ ಉಪ್ಪು, ಹುಳಿ, ಖಾರ ಕಡಿಮೆ ಅಥವಾ ಜಾಸ್ತಿ ಆಗದಂತೆ ನೋಡಿಕೊಂಡು ಫಟಾಫಟ್ ಅಡುಗೆ ಮಾಡಿ ಮುಗಿಸಲು ಇಲ್ಲಿದೆ ನೋಡಿ ಕೆಲವೊಂದು ಸಿಂಪಲ್ ಟಿಪ್ಸ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಗನ DN ಕನ್ನಡತಿ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನೇ ಫುಲ್ಲು ಅಡುಗೆ ಮನೆ ಪ್ರಿಯರಿಗೆ ಅಂತ ಹೇಳ್ಬೋದು. ಬೆಳಗಿನ ಅಡುಗೆ ಮನೆ ಗಡಿಬಿಡಿಗೆ ಹಾಕಿ ಬ್ರೇಕ್ ಅಂತ ಹೇಳ್ಬೋದು. ಈ ಟಿಪ್ಸನ್ನು ಪಾಲಿಸಿ ನಿಮ್ಮ ಅಡುಗೆಗೆ ತುಂಬ ಯೂಸ್ ಆಗುತ್ತೆ ಅಂತ ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆನೇ ಎದ್ದಿದ ತಕ್ಷಣ ಟಿಫನ್ಗೆ ರೆಡಿ ಮಾಡೋದಿರುತ್ತೆ. ಅದಕ್ಕೆ ಫಸ್ಟ್ ತರಕಾರಿಗಳು ಬೇಕಲ್ವ, ತರಕಾರಿಗಳು ಕಟ್ ಮಾಡಿ ಇಟ್ಕೋಬೇಕು. ಅಂದರೆ ಎಕ್ಸಾಂಪಲ್ ಅಂತ ಬಂದರೆ ಬೀನ್ಸ್, ಕ್ಯಾರೆಟ್ ಮುಂತಾದ ತರಕಾರಿಗಳನ್ನು ತೊಳೆದು ಕತ್ತರಿಸಿ ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟುಕೊಂಡರೆ ಬೆಳಿಗ್ಗೆ ಅವುಗಳನ್ನು ಕತ್ತರಿಸಲು ಬೇಕಾಗುವ ಸಮಯ ಉಳಿತಾಯವಾಗುತ್ತದೆ. ನಾವು ಮಸಾಲೆಯುಕ್ತ ಏನಾದ್ರೂ ರೈಸ್ ಐಟಮ್ ಮಾಡ್ತಾ ಇದ್ದೀವಿ, ಇಲ್ಲ ಚಿಕನ್ ಏನೇ ಮಾಡ್ತಿದ್ದೀವಿ ಅಂತ ಅಂದ್ರೂ ಕೆಲವು ಅಡುಗೆಗಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಕೆ ಮಾಡ್ತೀವಲ್ಲ, ಅದನ್ನು ಮುಂಚೆನೇ ನಾವು ಬೆಳಿಗ್ಗೆಯೇ ಬೇಗನೆ ತಯಾರು ಮಾಡೋಕ್ಕಾಗಲ್ಲ ಅಂತಲೇ ಮುಂಚೆನೇ ಪೇಸ್ಟ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಅಡುಗೆ ಯೂಸ್ ಆಗುತ್ತೆ. ಹಾಗೆ ಹುಣಸೆ ಹಣ್ಣಿನ ಪೇಸ್ಟು ಕೂಡ ಮಾಡಿಟ್ಕೋಬೋದು. ಮೊಟ್ಟೆಯನ್ನು ಈ ರೀತಿ ಬೇಯಿಸೋದ್ರಿಂದ ಯಾವ ರೀತಿ ಅಂತಂದರೆ ನೀರಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ವಿನಿಗರ್ನ ಹಾಕಿ ಮೊಟ್ಟೆ ಸಿಪ್ಪೆಗಳನ್ನು ಸುಲಭವಾಗಿ ಸುಲಿಯಬಹುದು. ಹಾಗೆ ನಿಮ್ಮ ಸಮಯವೂ ಕೂಡ ಉಳಿತಾಯ ಮಾಡಬಹುದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆ ತೆಗೆಯುವುದು ಸ್ವಲ್ಪ ಕಷ್ಟ. ಅದಕ್ಕಾಗಿ ಅವುಗಳನ್ನು ಸ್ವಲ್ಪ ಸಮಯದವರೆಗೆ ಬಿಸಿ ನೀರಲ್ಲಿ ನೆನೆಸಿ ನಂತರ ಸಿಪ್ಪೆ ತೆಗೆಯಿರಿ. ಹೀಗೆ ಮಾಡಿದರೆ ಸುಲಭ ಸಿಪ್ಪೆ ತೆಗೆಯಬಹುದು, ಹಾಗೆ ಸಮಯನೂ ಉಳಿತಾಯ ಮಾಡಬಹುದು. ಮಸಾಲೆ ಪುಡಿಗಳನ್ನು ಮೊದಲೇ ತಯಾರಿಸಿಟ್ಟುಕೊಳ್ಳೋದ್ರಿಂದ ಸಮಯ ಉಳಿತಾಯ ಆಗುತ್ತೆ. ಹೇಗೆ ಅಂತಂದರೆ ಕರಿ ಪಲಾವ್ಗಳಲ್ಲಿ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ಮುಂತಾದವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇವುಗಳನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳುವುದು ನಿಮ್ಮ ಸಾಕಷ್ಟು ಸಮಯ ಉಳಿತಾಯವಾಗುತ್ತೆ. ಬೀಟ್ರೋಟ್ನ ಯಾವ ರೀತಿ ಬೇಯಿಸಬೇಕು ಅಂತಂದರೆ ಬೇಯಿಸಿದ ಬೀಟ್ರೋಟ್ನ ಸಿಪ್ಪೆ ತೆಗೆಯುವುದು ಕೆಲವೊಮ್ಮೆ ಕಷ್ಟವಾಗುತ್ತದೆ ಅಲ್ವಾ. ಅದಕ್ಕಾಗಿ ಬೀಟ್ರೋಟ್ ಬೇಯಿಸುವ ಮೊದಲು ಫೋರ್ಕ್ನಿಂದ ಮೇಲಿನ ಸಿಪ್ಪೆಯನ್ನು 4-5 ಕಡೆಗಳಲ್ಲಿ ಚುಚ್ಚಿ ಇದರಿಂದ ಸುಲಭವಾಗಿ ಸಿಪ್ಪೆ ತೆಗೆಯಬಹುದು, ಹಾಗೆ ಸಮಯನೂ ಉಳಿತಾಯ ಮಾಡಬಹುದು. ಹಾಲು ಕಾಯಿಸೋಕ್ಕೂ ಟ್ರಿಕ್ಸ್ ಇದೆಯಾ ಅಂತ ನೀವು ಯೋಚನೆ ಮಾಡ್ಬೋದು. ಹೌದು ಇದೆ. ಹಾಲು ಕಾಯಿಸುವಾಗ ಅದು ಉಕ್ಕಿ ಬರುತ್ತದೆ ಅಲ್ವಾ ಎಂಬ ಭಯದಿಂದ ನಾವು ಅದರ ಮುಂದೆ ನಿಲ್ಲುತ್ತೇವೆ. ಇದರಿಂದ ನಮ್ಮ ಸಮಯ ವ್ಯರ್ಥವಾಗುತ್ತದೆ. ಅದಕ್ಕಾಗಿ ಹಾಲಿನ ಪಾತ್ರೆಯ ಮೇಲೆ ಮರದ ಉದ್ದವಾದ ಚಮಚವನ್ನು ಅಡ್ಡಲಾಗಿ ಇಡಿ. ಹೀಗೆ ಮಾಡಿದರೆ ಹಾಲು ಉಕ್ಕಿ ಚೆಲ್ಲುವುದಿಲ್ಲ, ಹಾಗೆ ನಮ್ಮ ಸಮಯವೂ ಉಳಿಯುತ್ತದೆ. ನಿಮಗೆ ಈ ವಿಡಿಯೋದಲ್ಲಿ ಎಲ್ರಿಗೂ ಅತ್ಯುತ್ತಮವಾದ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಯಾವ ರೀತಿ ಹೇಗೆ ಅಂತ ಪ್ರತಿಯೊಂದು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಬೈ ಬಾಯ್.